ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್ನ. ಮ್ಯಾಟ್ರ್ ಏನಪ್ಪ ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ. ನಾನು ನಿಮಗೆ ಅವತ್ತಿಂದ ಶೂಟ್ ಆಗ್ತಾ ಬಂದಿದ್ದೀನಿ. ಏನಂತ ಅಂದರೆ ನಾನು ಪಿ ಸಿ ಬಿಲ್ಡ್ ಮಾಡ್ತೀನಿ. ನಾನು ಪಿ ಸಿ ಬಿಲ್ಡ್ ಮಾಡಿಬಿಟ್ಟು ನಾನು ಗೇಮಿಂಗ್ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ ಅಂತ. ನನ್ನ ಚಾನಲ್ಲು ಯಾವಾಗ ನೀವೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ನಿಮಗೆ ಶೂಟ್ ಆಗ್ತಾನೇ ಇದ್ದೀನಿ. ನಾನು ಗೇಮಿಂಗ್ ಚಾನಲ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಬಟ್ ಇವಾಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಗೇಮಿಂಗ್ ಚಾನಲ್ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ. ಬಟ್ ಪಿ ಸಿ ತೊಗೊಳೋದಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಮಗೊಂದು ಪಿ ಸಿ ಅಂತೂ ಬೇಕೇ ಬೇಕು ಗುರು. ಪಿ ಸಿ ತೊಗೊಳಕ್ಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ನೀವು ಏನೇ ಮಾಡಬೇಕು ಅಂತಂದ್ರೂ ಪಿ ಸಿ ಅಂತೂ ಒಂದು ಬೇಕೇ ಬೇಕು ಗುರು. ನೀವು ಏನೇ ಎಡಿಟಿಂಗ್ ಮಾಡಬೇಕು ಅಂತಂದ್ರೂ ಸ್ವಲ್ಪ ಚೆನ್ನಾಗಿ ಎಡಿಟಿಂಗ್ ಮಾಡಬೇಕು ಅಂದರೆ ಪಿ ಸಿ ಅಗತ್ಯತೆ ಇದ್ದೇ ಇರುತ್ತೆ. ಸೊ ನೀವು ಫೋನಲ್ಲೇ ಎಲ್ಲ ಮಾಡೋಕ್ಕಾಗೋದಿಲ್ಲ ನೋಡಿ. ಸೊ ಪಿ ಸಿ ಅಗತ್ಯತೆ ಅಂತ ಸಿಕ್ಕಾಪಟ್ಟೆ ಇದೆ. ಒಬ್ಬ ಯೂಟ್ಯೂಬರ್ಗೆ ನೀವು ಲ್ಯಾಪ್ಟಾಪರು ತೊಗೊಳ್ಳಿ ಅಥವಾ ಪಿ ಸಿನಾರು ತೊಗೊಳ್ಳಿ, ಒಟ್ಟಿನಲ್ಲಿ ನಿಮ್ಮದು ಒಂದು ಡೆಸ್ಕ್ಟಾಪ್ ಅಗತ್ಯತೆ ಒಂದು ಪಕ್ಕ ಇದೆ. ಅದ್ರ ಜೊತೆ ಏನು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಇನ್ನೊಂದು ಹೇಳ್ತಾ ಇರ್ತೀನಿ. ನಿಮ್ಮೆಲ್ಲ ಗೊತ್ತು ಗುರು, ಇದೆಲ್ಲ ಆಗಲೇ ಆಲ್ರೆಡಿ ಸ್ವಲ್ಪ ದಿನದಿಂದ ಎಲ್ಲ ಹೇಳ್ಕೊಂಬಂದಿದ್ದೀನಿ. ನನ್ನ ಚಾನಲ್ ರೆಗ್ಯುಲರ್ ವ್ಯೂವರ್ಸ್ಗೆ ಇದೆಲ್ಲ ಗೊತ್ತಿರುತ್ತೆ. ನನ್ನ ಚಾನಲ್ನ ನೋಡಿದ್ದೀರ ಅಂತಂದರೆ ನಾನು ಮೋಟೋ ಬ್ಲಾಗ್ಸ್ ಎಲ್ಲ ಮಾಡ್ತಿರ್ತೀನಿ, ನಿಮ್ಗೆಲ್ಲರಿಗೂ ಗೊತ್ತಿರೋದೇನೆ. ಸೊ ಅದೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಗೋಪುರ ತೊಗೋಬೇಕು ಅಂತ ನನಗೆ ಇಷ್ಟ. ಅದ್ರ ಏನು ಮಾಡೋದು, ಯಾವ್ದಾದ್ರು ಒಂದಕ್ಕೆ ಮಾತ್ರ ಇನ್ವೆಸ್ಟ್ ಮಾಡೋಕ್ಕಾಗೋದು. ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿದ್ರೆ ಲಕ್ಷದ ಮೇಲೆ ಆಗೋಗ್ಬಿಡುತ್ತೆ. ಸೊ ಅಷ್ಟೆಲ್ಲ ದುಡ್ಡೆಲ್ಲ ಸೀನ್ ಇಲ್ಲ ಇವಾಗ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಯಾವ್ದಾದ್ರು ಒಂದು ಅದ್ರ ಜೊತೆ ಏನು ಅಂತಂದರೆ ಇವಾಗ ಗೋಪ್ರಲ್ಲಿ ಮಾಡಬೇಕು. ಮೋಟೋ ವ್ಲಾಗ್ ಅಂತಂದರೆ ಗೋಪ್ರಲ್ಲೇ ಮಾಡಬೇಕು ಗುರು. ಇಲ್ಲ ಅಂದರೆ ನಂತರ ಅವತಾರ ಸೀನ್ಸ್ ಎಲ್ಲ ಆಗೋಗ್ಬಿಡುತ್ತೆ. ಏನಕ್ಕೆ ಅಂತಂದರೆ ನಾನು ಮಾಡೋದು 8 MP ವೈಡ್ ಆ್ಯಂಗಲ್ ಸೆನ್ಸರಿಂದ. ಅದರಲ್ಲಿ ಕ್ವಾಲಿಟಿ ಯಾವ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲೂ ನಮ್ಮ ಹುಡುಗರು ಏನು ಡೋಸ್ ಹೊಡಿತಾರೆ ಗೊತ್ತಾ, 1080p ಇಟ್ಕೊಂಡು ನೋಡೋಕ್ಕಾಗೋದಿಲ್ಲ ನಮ್ಮ ಹುಡುಗರಿಗೆ. ಕ್ವಾಲಿಟಿ ಇಲ್ಲ ಕೊಡೋನು ಇದ್ರಲ್ಲಿಲ್ಲ, ಕ್ವಾಲಿಟಿ ಇಲ್ಲ ಕೊಡೋನು ಇದ್ರಲ್ಲಿಲ್ಲ ಅಂತ ಹೇಳ್ತಾರೆ. 360p ಇಟ್ಕೊಂಡು ಮಾಡೋದೇ 8 MP ಸೆನ್ಸಾರಲ್ಲಿ. ಸೊ ನೀವು 1080p ಇಟ್ಕೊಂಡು ಚೂರಾರು ಸ್ವಲ್ಪ ಮಟ್ಟಿಗಾರು ಕ್ಲಾರಿಟಿ ಕಾಣಿಸುತ್ತೆ. ನೀವು ಅದನ್ನ 360p ನೋಡ್ತೀರಾ ಅಂತಂದರೆ ಕ್ವಾಲಿಟಿನೂ ಇರೋದಿಲ್ಲ, ಬದನೆಕಾಯಿ ಇರೋದಿಲ್ಲ. ಇವೆರಡರ ಸೀನ್ ಜೊತೆಗೆ ಇನ್ನೊಂದು ಸೀನ್ ಆ್ಯಡ್ ಆಗುತ್ತೆ. ಅದೇನು ಅಂತಂದರೆ ಇನ್ನೊಂದು ಫೋನ್ ಬೇಕು ಗುರು. ನೀವೇನಾದ್ರೂ ಯೂಟ್ಯೂಬರ್ ಆಗಿದ್ದೀರಾ ಅಂತಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಒಂದೇ ಒಂದು ಫೋನಲ್ಲಿ ವಿಡಿಯೋ ಮಾಡೋದಕ್ಕೆ. ಏನಾದ್ರು ತೋರ್ಸೋಕ್ಕಾಗೋದಿಲ್ಲ, ಬಿಡೋಕ್ಕಾಗೋದಿಲ್ಲ. ಅಂದರೆ ಏನಾದ್ರು ಸ್ವಲ್ಪ ಟೆಕ್ನಿಕಲಾಗಿ ಏನಾದ್ರು ತೋರಿಸ್ಬೇಕು ಅಂತಂದರೆ ಫೋನಲ್ಲಿ ನೋಡಿ ಗುರು ಹಿಂಗಿದೆ ಅಂತ ಒಂದೇ ಫೋನಲ್ಲಿ ಮಾಡ್ತಾ ಇರ್ತೀವಿ, ನಾವು ಶೂಟ್ ಮಾಡ್ತಾ ಇರ್ತೀವಿ. ಫೋನಲ್ಲೇ ಶೂಟ್ ಮಾಡಿದವ, ಕ್ಯಾಮ್ರಾ ಯೂಸ್ ಮಾಡೋದಿಲ್ಲ. ಸೊ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಗುರು. ಅದಕ್ಕೆ ಒಂದು ಫೋನ್ ಬೇಕು ಅಂತಲೂ ಕೂಡ ಅನಿಸುತ್ತೆ. ಫೋನ್ ತೊಗೊಬೇಕು ಅಂದರೆ ಅದಕ್ಕೊಂದು 20,000 ಬೇಕು ಗುರು. ಒಂದು ಸ್ವಲ್ಪ ಒಂದು ರೇಂಜಿಗೆ ಇರೋದು ತೊಗೊಬೇಕು ಅಂತಂದರೆ ಸುಮ್ಮನೆ ಡಕೋಟಾ ಎಕ್ಸ್ಪ್ರೆಸ್ಗಳೆಲ್ಲ ತೊಗೊಳಕ್ಕಾಗೋದಿಲ್ಲ, ಡಬಾಸ್ ಫೋನ್ಗಳೆಲ್ಲ. ಸೊ ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ 1,00,000 ಮೇಲೆ ಆಗೋಗ್ಬಿಡುತ್ತೆ. ಅದೇ ಸೀನ್ ಆಗ್ತಾ ಇರೋದಿಲ್ಲಿ. ಸೊ ಇವಾಗ ಏನು ಅಂದ್ಕೊಂಡಿದ್ದೀನಪ್ಪ ಅಂತಂದರೆ ಈ ಮೂರನ್ನೂ ತೂಕ ಹಾಕ್ಬಿಟ್ಟು ನೋಡಿದಾಗ ನನಗೆ ಹೈ ವೆಯ್ಟ್ ಯಾವುದು ಜಾಸ್ತಿ ಕಾಣಿಸ್ತಿದೆ ಅಂತಂದರೆ ನಾನು ಪಿ ಸಿ ಫಸ್ಟ್ ನಿಮ್ಗೆ ಹೇಳಿದ್ದೆ. ಪಿ ಸಿ ಬಿಲ್ಡ್ ಮಾಡಬೇಕು ಅಂದರೆ ನಾನು ನಿಮಗೆ ಫಸ್ಟ್ ಹೇಳಿದ್ದು. ಸೊ ಪಿ ಸಿನೇ ನನಗೆ ಇವಾಗ ಮೇಯ್ನು ಮುಂದೆ ಕಾಣಿಸ್ತಾ ಇರೋದು. ಇದ್ರ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 30,000-35,000 ಒಳಗಡೆ ಈ ಬಿಲ್ಡ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಪಿ ಸಿ ಬಿಲ್ಡ್ ಅಂತಂದರೆ ಬರೀ CPU ಇರುತ್ತಲ್ಲ, CPU ಇಂಟಿಗ್ರಲ್ ಪಾರ್ಟ್ಸು, ಬರೀ ಕ್ಯಾಬಿನೆಟ್ ಒಳಗಡೆ ಏನಿರುತ್ತೆ, ಜೊತೆಗೆ ಕ್ಯಾಬಿನೆಟು. ಸೊ ಇಷ್ಟಕ್ಕೆ ಮಾತ್ರ 30,000-35,000. ಈ ಮಾನಿಟರು ಮತ್ತು ಕೀಬೋರ್ಡು, ಮೌಸು, ಆಳುಮೂಳು ಅದ್ವಾನೆಲ್ಲ ಇದಕ್ಕೆ ಇನ್ಕ್ಲೂಡ್ ಆಗೋದಿಲ್ಲ. ಬರೀ ಆ CPU ಮಾತ್ರ ಅದರಲ್ಲಿ ಇಂಟಿಗ್ರಲ್ ಪಾರ್ಟ್ಸ್ ಏನೇನು ಬರುತ್ತೋ ಅದಕ್ಕೆಲ್ಲ ಸೇರಿಕೊಂಡು ಒಂದು 30,000-35,000 ಒಳಗಡೆ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಮಾಡಿದ್ರೆ ಒಂದು ರೇಂಜಿಗೆ ಒಂದು ಮಿಡ್ಡಾಗಿ ಮಾಡಬೇಕು ಗುರು. ತೀರಾ ಕೆಳಗೆ ಒಂದು 20,000 ರೇಂಜ್ ಎಲ್ಲ ಮಾಡೋಕ್ಕೆ ಹೋದರೆ ಒಂದು ಸ್ವಲ್ಪ ಕೊಲ್ಟೆ ಆಗೋಗ್ಬಿಡುತ್ತೆ. ಸೊ ಒಂದು ಪಿ ಸಿ ಬಿಲ್ಡ್ ಮಾಡಿದ್ವಿ ಅಂತಂದರೆ ಒಂದು ಅಟ್ಲೀಸ್ಟ್ ಒಂದು 5 ವರ್ಷ ಮಾತಾಡ್ಸಂಗೆ ಇರಬಾರ್ದು. ಸೊ ಅದಕ್ಕೆ ಒಂದು ರೇಂಜಿಗೆ ಮಿಡ್ ರೇಂಜಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೀರಾ ಲಕ್ಷಗಟ್ಟಲೆ ಎಲ್ಲ ಆ ಥರ ಎಲ್ಲ ಮಾಡೋಕ್ಕೆಲ್ಲ ಆಗೋದಿಲ್ಲ. ಸೊ ಅದಕ್ಕೆ ಇಷ್ಟು ದಿವಸ ಕಾಯ್ದಿದ್ದು ನಾನು. ಇಲ್ಲಾಂದರೆ ಮಿಡ್ ರೇಂಜ್ಗಿಂತ ಕೆಳಗಡೆ ಮಾಡೋಂಗಿದ್ದರೆ ಇಷ್ಟೊತ್ತಾಗಲೇ ಸೀನ್ ಆಗೋಗ್ಬಿಟ್ಟಿರೋದು ಅದ್ರದ್ದು ಪಿ ಸಿದು. ಸೊ ವೆಯ್ಟ್ ಮಾಡ್ತಾಯಿದ್ದೆ. ಅದಕ್ಕೆ ನಾನು ಎಷ್ಟು ತಿಂಗಳಪ್ಪ ವೆಯ್ಟ್ ಮಾಡಿರೋದು, 3 ತಿಂಗಳು ವೆಯ್ಟ್ ಮಾಡಿದ್ದೀನಿ ಗುರು ಪಿ ಸಿ ಬಿಲ್ಡ್ ಮಾಡಬೇಕು ಅಂತ. ಈ ತಿಂಗಳು ಮಾಡೋ ಅಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಅದನ್ನೇ ಹೇಳಿದ್ದೀನಿ ನಿಮಗೆ. ಮೊನ್ನೆ ಎಲ್ಲ ಮಾನಿಟರ್ ರೆಡಿ ಆಗಿದೆ ಅಂತ ಎಲ್ಲ ವಿಡಿಯೋ ಮಾಡಿದ್ನಲ್ಲ, ಎಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಡಿ ಆಗುತ್ತೆ ಗುರು. ನೀವೇನು ಹೇಳ್ತೀರಾ ಈ ಒಂದು ಸೆಲೆಕ್ಷನ್ ಬಗ್ಗೆ? ಅಂದರೆ ಈ 3ರಲ್ಲಿ ಅದನ್ನು ಸೆಲೆಕ್ಟ್ ಮಾಡಿರೋದ್ರ ಬಗ್ಗೆ, ಪಿ ಸಿ ಬಿಲ್ಡ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆಮೇಲೆ ನಾನು ಗೇಮಿಂಗ್ ಚಾನಲ್ನ ಮಾಡ್ತೀನೋ ಮಾಡೋದಿಲ್ಲೋ ಅದು ಕನ್ಫ್ಯೂಷನಲ್ಲಿದೆ. ಮಾಡಿದ್ರು ಮಾಡ್ಬೋದು, ಮಾಡಿಲ್ಲ ಅಂದರೂ ಇಲ್ಲ. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಗುರು. ಪಿ ಸಿ ಎಲ್ಲ ಬಿಲ್ಡ್ ಮಾಡಾದ್ಮೇಲೆ ಆಮೇಲೆ ಇನ್ನೂ ಸಪ್ರೇಟಾಗಿ ವಿಡಿಯೋ ಮಾಡೋದಿದೆ ಬೇಜಾನು. ಸೊ ಅದನ್ನೆಲ್ಲ ಆಮೇಲೆ ಹೇಳೋಣ. ನೀವೇನು ಹೇಳ್ತೀರಪ್ಪ ಈ ಸೆಲೆಕ್ಷನ್ ಬಗ್ಗೆ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ನಿಮಗೆ ಯಾವುದು ತೊಗೋಬೇಕಾಗಿತ್ತು ನಾನು ಅಂತ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ನೀವು ಇನ್ನೂ ಮಸ್ತಾಗಿ ಕಮೆಂಟ್ ಮಾಡ್ತೀರಾ, ನೀನೇನು ತೊಗೊಂಡ್ರೆ ನಮಗೇನು ಗುರು, ನಮಗೆ ಯಾರು ಕೊಡ್ತೀಯ ನೀನು ಅಂತೇನೋ ಕಮೆಂಟ್ ಮಾಡೋರು ಇದ್ದೀರಾ, ಹಂಗೂ ಯೋಚನೆ ಮಾಡೋರು ಇದ್ದೀರಾ. ಸೊ ಅವರು ಹಂಗೆ ಹಾಕಿ, ನಿಮ್ಮ ತಲೆಯಲ್ಲಿ ಏನಿರುತ್ತೋ ಹಂಗೆ ಹಾಕಿ. ವಿಡಿಯೋ ಇಷ್ಟ ಆಗಿರೋದು ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.